ಮನುಷ್ಯ ಎಷ್ಟೇ ಬೆಳೆಯಲಿ, ಅವನ ನಿಜವಾದ ಬೆಳವಣಿಗೆ ಅವನು ಮತ್ತೊಬ್ಬರನ್ನು ಹೇಗೆ ಕಾಣುತ್ತಾನೆ ಎಂಬುದರಲ್ಲಿ ಗೌರವ ಕೊಡುವ ಹೃದಯವೇ ಮಹತ್ತಿನ ನಿಜವಾದ ಮಾನದಂಡ. ಅದಕ್ಕೆ ಜೀವಂತ ಸಾಕ್ಷಿಯಾಗಿ ಇಂದಿನ ಈ ಘಟನೆ. ಡಾಕ್ಟರ್ ರಾಜ್ ಎಷ್ಟೇ ಎತ್ತರಕ್ಕೆ ಬೆಳೆಯುತ್ತಿದ್ದರೂ ಆ ಎತ್ತರ ಅವರ ಮನಸ್ಸಿಗೆ ಎಂದಿಗೂ ಏರಲಿಲ್ಲ. ತಮ್ಮ ಮಹತ್ತಿನ ಅರಿವಿದ್ದರೂ ಅದನ್ನು ಅವರು ಎಂದಿಗೂ ಪ್ರದರ್ಶಿಸಲಿಲ್ಲ. ಮಹತ್ವ ಇದ್ದರೂ ವಿನಯ ಕಳೆದುಕೊಳ್ಳಲಿಲ್ಲ. ಅದಕ್ಕಾಗಿಯೇ ಅವರು ಕೊನೆಯವರೆಗೂ ಸರಳತೆಯ ಪ್ರತಿರೂಪವಾಗಿಯೇ ಉಳಿದರು. ತೆಲುಗು ಚಿತ್ರರಂಗದಲ್ಲಿ ಅದ್ಭುತ ಯಶಸ್ಸು ಸಾಧಿಸಿದ ಪ್ರೇಮಾಭಿಷೇಕಂ. ಚಿತ್ರದ ರಜತೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನಿತರಾದವರು ಡಾಕ್ಟರ್ ರಾಜ್ಕುಮಾರ್. ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್. ನಮಸ್ಕಾರ. ಆ ಆಹ್ವಾನವನ್ನು ಸ್ವೀಕರಿಸಿ ಡಾಕ್ಟರ್ ರಾಜ್ ಹೈದರಾಬಾದ್ಗೆ ಆಗಮಿಸಿದರು. ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲಿ ರಾಜ್ ಇಳಿದ ಕ್ಷಣ ಅವರ ಎದುರು ಕಂಡ ದೃಶ್ಯವು ಅವರನ್ನು ಒಂದು ಕ್ಷಣ ತಬ್ಬಿಬ್ಬುಗೊಳಿಸಿತು. ಆ ದಿನದ ಸಮಾರಂಭದ ಕೇಂದ್ರೀಯ ವ್ಯಕ್ತಿತ್ವ ತೆಲುಗು ಚಿತ್ರರಂಗದ ಮಹನೀಯರು ಅಕ್ಕಿನೇನಿ ನಾಗೇಶ್ವರರಾವ್ ಅವರೇ. ಹೂಮಾಲೆ ಹಿಡಿದು ಡಾಕ್ಟರ್ ರಾಜರನ್ನು ಸ್ವಾಗತಿಸಲು ಅಲ್ಲೇ ಕಾದು ನಿಂತಿದ್ದರು. ಡಾಕ್ಟರ್ ರಾಜರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ ಅಕ್ಕಿನೇನಿ ಅವರು ಆ ಕ್ಷಣದಲ್ಲಿ ಉಚ್ಚರಿಸಿದ ಮಾನಿರೆ. ವಾಜ್ರ ಚಿನ್ನ ಸೇರಿ ಮಿಳಿತಗೊಂಡ ಅಪೂರ್ವ ಚಿಂತಮಾನಿ ಡಾಕ್ಟರ್ ರಾಜ್ಕುಮಾರ್. ವಜ್ರ ಮತ್ತು ಚಿನ್ನ ಸೇರಿ ಮಿಳಿತಗೊಂಡ ಅಪೂರ್ವ ಚಿಂತಾಮಣಿ ರಾಜ್ಕುಮಾರ್. ಗೌರವ ಕೊಡುವ ಹೃದಯವೇ ಮಹತ್ತಿನ ನಿಜವಾದ ಮಾನದಂಡ. ಆ ಕ್ಷಣದಲ್ಲಿ ರಾಜ್ಕುಮಾರ್ ಮನಸ್ಸಿನಲ್ಲಿ ಮೂಡಿದ ಭಾವನೆ, ಇದು ನನ್ನ ಗೌರವವಲ್ಲ, ಇದು ಕನ್ನಡ ನಾಡಿನ ಗೌರವ. ಪ್ರತಿಭೆಯನ್ನು ಗುರುತಿಸುವುದು ದೊಡ್ಡತನವಲ್ಲ, ಅದನ್ನು ಗೌರವಿಸುವುದೇ ನಿಜವಾದ ಮಹತ್ವ. ಇದು ಕೇವಲ ಒಬ್ಬ ಕಲಾವಿದರ ಮಹತ್ವವಲ್ಲ, ಇದು ನಮ್ಮ ದೇಶದ ಸಂಸ್ಕೃತಿಯ ಮಹಿಮೆ. ಈ ರಾಷ್ಟ್ರ ಏಕತೆ ಜೀವಂತ ಸಂಕೇತ. ವಜ್ರ ಮತ್ತು ಚಿನ್ನ ಸೇರಿ ಮಿಳಿತಗೊಂಡ ಅಪೂರ್ವ ಚಿಂತಾಮಣಿ ರಾಜ್ಕುಮಾರ್. अगर आपको ये वीडियो पसंद आया हो तो हमारे चैनल को सब्सक्राइब करें, बेल आइकन दबाएं और इसे शेयर जरूर करें. आपका साथ ही हमें ऐसे प्रेरणादायक और नैतिक विषयों पर वीडियो बनाने की ताकत देता है. ಇಂತಹ ಪ್ರೇರಣಾದಾಯಕ ಘಟನೆಗಳಿಗಾಗಿ ನಮ್ಮೊಂದಿಗೆ ಇರಿ. ಮತ್ತೊಂದು ಅದ್ಭುತ ಸತ್ಯಕಥೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ. ನಮಸ್ಕಾರ.